ಕರ್ನಾಟಕ ರಾಜ್ಯದ ನೋಡಾಕತೈತಿ ಈಗ ಜಯಶೀಲ ಶೆಟ್ಟಿ ಯಾರೀತ ಜಯಶೀಲ ಶೆಟ್ಟಿನ ಹಿನ್ನೆಲೆ ಏನು, ಈ ಜಯಶೀಲ ಶೆಟ್ಟಿಯ ಸಾಮ್ರಾಜ್ಯ ಏನು? ಈ ಜಯಶೀಲ ಶೆಟ್ಟಿ ದೈನಂದಿನವಾಗಿ ಈಗ ಟಿ ವಿಯಾಗ ಬರಾಕತ್ತಾನ. ಈ ಜಯಶೀಲ ಶೆಟ್ಟಿ ಯಾರನ್ನೋದು ಇವತ್ತು ಕರ್ನಾಟಕ ರಾಜ್ಯದ ಮಹಾಜನತೆ ನೋಡಿದಿರಿ. ನನಗೆ ದುಬೈದಿಂದ ಶೆಟ್ಟಿ ಸಮೂಹದವರು ಫೋನ್ ಮಾಡಿದ್ರು, ಈ ಜಯಶೀಲ ಶೆಟ್ಟಿ ಇತಿಹಾಸ ಸಾಮ್ರಾಜ್ಯ ಹೇಳಕಾಕ ಅಂತೇಳಿ. ಈ ಜಯಶೀಲ ಶೆಟ್ಟಿ ಉದ್ಯೋಗಪತಿ, ನೂರಾರು ಕುಟುಂಬಗಳಿಗೆ ಉದ್ಯೋಗ ಕೊಟ್ಟಂಥ ವ್ಯಕ್ತಿ. ಈ ಜಯಶೀಲ ಶೆಟ್ಟಿನ ಬೆನ್ನು ಯಾಕೈತೇರಿ, ಇದು ಇವತ್ತು ವಿಚಾರ ಮಾಡುವಂಥ ಪರಿಸ್ಥಿತಿ ಬಂದೈತಿ. ಜಯಶೀಲ ಶೆಟ್ಟಿ ಏನು ಆಸ್ತಿ ತೊಗೋಬಾರ್ದ್ರಿ, ಜಯಶೀಲ ಶೆಟ್ಟಿ ಉದ್ಯೋಗ ಮಾಡಬಾರ್ದ್ರಿ. ಜಯಶೀಲ ಶೆಟ್ಟಿ ಇವತ್ತು ನೂರಾರು ಗುತ್ತಿಗೆಗಳನ್ನು ತೆಗೆದುಕೊಂಡು ರಾಜ್ಯದಲ್ಲಿ ನೀರಾವರಿಯನ್ನು ಆಣೆಕಟ್ಟುಗಳನ್ನು ಪೂರ್ಣಗೊಳಿಸಿದಂಥ ಇದೇ ಕ್ಲಾಸ್ 1 ಕಾಂಟ್ರಾಕ್ಟರ್ ಜಯಶೀಲ ಶೆಟ್ಟಿ ಉದ್ಯೋಗಪತಿಯಾಗಿ ಸಾವಿರಾರು ಕೂಲಿಕಾರ ಜನರಿಗೆ ಉದ್ಯೋಗ ಭರವಸೆ ನೀಡಿ ಇವತ್ತು ನೂರಾರು ಕುಟುಂಬಗಳನ್ನು ನಡೆಸಾಕತ್ತಾನ. ಈ ಜಯಶೀಲ ಶೆಟ್ಟಿ ಹಿಂದೆ ಒಂದು ಅಪಾರವಾದ ಒಂದು ಕುಟುಂಬಗಳು ಅದಾವ. ಆ ಕುಟುಂಬಗಳು ಇವತ್ತು ಜೀವಂತದಾವ. ಇವರು ಕೊಟ್ಟಂಥ ವೇತನದಿಂದ ಇವತ್ತು ಅವರ ಮನೆಗಳು ನಡೆಯಾಕತ್ತಾವ. ಇದನ್ನು ವಿಚಾರ ಮಾಡಬೇಕು ಇವತ್ತು ಜಯಶೀಲ ಶೆಟ್ಟಿ. ಸುದ್ದಿಗೆ ಬರ್ತೀನಿ, ಮೇನ್ ಇಂಪಾರ್ಟೆಂಟ್. ಜಯಶೀಲ ಶೆಟ್ಟಿ 4 ಎಕರೆಯಲ್ಲಿ DCC ಬ್ಯಾಂಕ್ದಲ್ಲಿ ಅಡುಬಿಟ್ಟು ತೆಗೆದುಕೊಂಡಂಥ ಸಾಲ. ಜಯಶೀಲ ಶೆಟ್ಟಿಗೆ 100 ಕೋಟಿ ಏನು ಭಾಳ ಅಲ್ರಿ. ಜಯಶೀಲ ಶೆಟ್ಟಿಯು 700 ಕೋಟಿ ರೂಪಾಯಿ ಇನ್ನೂ ಸರ್ಕಾರದಿಂದ ಪಾವತಿ ಆಗಬೇಕಾದಂಥ ಬಿಲ್ ಅದಾವ. ಆ 700 ಕೋಟಿ ಬಂದ ತಕ್ಷಣ 100 ಕೋಟಿ ತುಂಬಬಹುದು. ಆದರೆ ಜಯಶೀಲ ಶೆಟ್ಟಿ ಜಾಗ ತೆಗೆದುಕೊಂಡಿದ್ದು ಇದು ಯಕ್ಷ ಪ್ರಶ್ನೆ ನಿಮಗೆ ಕಾಡ್ತಿರ್ಬೇಕಿರಲ್ಲ. ಜಯಶೀಲ ಶೆಟ್ಟಿಗೆ ಯಾವುದೋ ಒಂದು ಆಸ್ತಿ ತೋರಿಸಿರ್ತಾರೆ, ಇದನ್ನು ತೋರಿ ಅಂತೇಳಿ. ಅವರು ದಾಖಲೆಗಳನ್ನು ನೋಡಿದ ತಕ್ಷಣ ಯಾರ ಹೆಸರಲ್ಲಿ ಐತಿ ಅದನ್ನು ನೋಂದು ಮಾಡ್ಕೊಳ್ಳೋದು. ಆ ಥರ ಹಿಂದಿನ ಏನು ಇತಿಹಾಸಗಳದಾವ, ಕರ್ಮಕಾಂಡಗಳದಾವ ಅಂತ ಯಾರು ನೋಡ್ತಾರ್ರಿ? ಯಾರೇ ಒಂದು ಆಸ್ತಿ ಪೇಟೆಗೆ ತೊಗೊಳಕ್ಕೆ ಹೋಗ್ತೀರಿ, ಏನಾದರೂ ಒಂದು ಹಣ್ಣು ಹಂಪಲ ಯಾರು ನೋಡ್ಯಾರ ಅಂತೇಳಿ ಪಟಕನ ತೊಗೊಂಡು ಬಿಡ್ತೀರಿ, ತೊಗೊಂಡು ಬಿಡ್ತಿರಲ್ಲ ನಮಗೆ ಸಸ್ತ ಸಿಕ್ತಂತೇಳಿ. ಹಾಗಾಗೈತಿ ಜಯಶೀಲ ಶೆಟ್ಟಿ ಪರಿಸ್ಥಿತಿ. ಜಯಶೀಲ ಶೆಟ್ಟಿನ ವಿವಾದಾಸ್ಪದ ವ್ಯಕ್ತಿ, ವಿವಾದಾತ್ಮಕ ವ್ಯಕ್ತಿ ಅಂತೇಳಿ ಹೇಳಕತ್ತಾರ. ಇದೇ ಕುಂದಾಪುರದಲ್ಲಿ ಮಾತಾಡಕತ್ತಾರಂತ್ರಿ. ಅವ್ರ ಬೀಗರು ಮಾತಾಡಕತ್ತಾರಂತ. ಅವ್ರ ಬೀಗರಿಗೆ ವಿನಂತಿ, ಕುಂದಾಪುರದ ಮಹಾಜನತೆಗೆ ವಿನಂತಿ. ಜಯಶೀಲ ಶೆಟ್ಟಿ ಇಲ್ಲಿ ಉದ್ಯೋಗ ಅರಿಸಿ ಬಂದು ಅನೇಕ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗ ಕೊಟ್ಟಂಥ ಈ ಜಯಶೀಲ ಶೆಟ್ಟಿ ತಪ್ಪು ಮಾಡಿಲ್ಲ, ತಪ್ಪಗಾರನಲ್ಲ. ಕೊಟ್ಟಂಥ ಸಾಲ ತಕ್ಷಣ ತೀರಿಸ್ತಾನ. ಆ ಜಾಗದ ವಿವಾದ ಮಾಡಾಕತ್ತಾರಲ್ಲ, ಆ ಜಾಗದ ವಿವಾದ ಬಗ್ಗೆ ನೋಡ್ಬೇಕ್ರಿ. ಇವತ್ತು ಇಷ್ಟಿಷ್ಟು ಪೇಪರ್ಗಳು ಇಟ್ಕೊಂಡು ಏನೋ ಒದರಾಕತ್ತಾರ. ಒಬ್ಬಂತೂ ಹೇಳ್ತಾನ, ಈಗ ಗೋಕಾಕ ತಾಲೂಕಿನಾಗ ಮಾತನಾಡುವಂಥ ಶಕ್ತಿ ಜನತೆಗೆ ಬಂದೈತೆ ಅಂತೇಳಿ 30 ವರ್ಷದಿಂದ ಏನು ಮಾತಾಡೇ ಇಲ್ಲ. 30 ವರ್ಷದಿಂದ 6 ಸಲ ಶಾಸಕರು ಮಾಡಲಿಲ್ಲ. ಯಾಕೆ ಇದನ್ನು ಹಳಿ ಕತಿಗಳು ಹೇಳ್ತೀರಿ? ನಿಮ್ಮ ಕೂಗಿ ಯಾರು ಕೇಳಂಗಿಲ್ಲ, ನೀವು ಒದರೋದಷ್ಟೇ. ಒದರಿದ ಮೇಲೆ ಮತ್ತೆ ನೀವು ಬಂದು ನೀವು ಮತ್ತೆ ಸಲಾಮ್ ಹೊಡಿತೀರಿ. ಇಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ನಿಮಗೆ ಬಾಯ ಬೆಂಬಲವಾಗಿ ಯಾರು ದಾಖಲೆ ಕೊಡಾಕತ್ತಾರ? ಯಾರು ನಿಮಗೆ ಇವ್ರ ವಿರುದ್ಧ ಚೂ ಬಿಡಾಕತ್ತಾರ? ಯಾರು ನೀವು ಯಾಕೆ ಪಿಕ್ಚರ್ದಾಗ ಬರವಾರಿ? ನೀವು ವೇದಿಕೆ ಕಲ್ಪಿಸಿ ಕೊಟ್ಟು ನೀವು ಮುಖಾಮುಖಿ ಬಂದು ಪ್ರೆಸ್ ಮೀಟ್ ಮಾಡಬೇಕು. ಯಾರೋ ನೋಡಲಾರ್ದಂಥ ಕೇಳಲಾರ್ದಂಥ ವ್ಯಕ್ತಿಗಳನ್ನು ನೀವು ಬಿಟ್ಟರೆ ಒಂದು ವಾರದಲ್ಲಿ ಅಲ್ಲಿ ನೋಡ್ರಿ ಆ ವ್ಯೂವರ್ಸ್ಗಳು ಎಟ್ಟಿರ್ತಾವೆ ಅನ್ನೋದು ವಿಚಾರ ಮಾಡಿರಿ. ಇವತ್ತು ಯಾವುದೇ ಒಂದು ಕುಟುಂಬಕ್ಕೆ ಧಕ್ಕೆ ಕೊಡಬೇಕಾದ್ರೆ, ಯಾವುದೇ ಒಂದು ಕುಟುಂಬಕ್ಕೆ ಕಲಂಕ ತರಬೇಕಾದ್ರೆ, ಯಾವುದೇ ಒಂದು ಕುಟುಂಬಕ್ಕೆ ಒಂದು ಹೀನಾಯಮಾನವಾಗಿ ಹೀಯಾಳಿಸಿ ಏನಾದರೂ ವಾಗ್ದಾಳಿ ಮಾಡಬೇಕಾದ್ರೆ ಎಚ್ಚರದಿಂದ ಮಾತನಾಡಬೇಕು. ಈ ಜಯಶೀಲ ಕುಟುಂಬ ಒಂದು ಸ್ವಾಭಿಮಾನ ಕುಟುಂಬ. ಜನತೆಗೆ ಆಶೋತ್ತರಗಳನ್ನು ಈಡೇರಿಸಿ ಜನರಿಗೆ ಸಮಾಜ ಸೇವೆ ಮುಖಾಂತರ ಅನೇಕರಿಗೆ ದಾನ ಧರ್ಮ ನೀಡಿ ಇವತ್ತು ರಾಜ್ಯಕ್ಕೆ ಇವತ್ತು ಮಾದರಿ ಗುತ್ತಿಗೆದಾರ, ರಾಜಕೀಯ ರಹಿತ ವ್ಯಕ್ತಿ, ರಾಜಕಾರಣ ಮಾಡುವಂಥ ವ್ಯಕ್ತಿ ಅಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು 20-30 ಅಂಗಡಿಗಳದವ್ರು, ಅವರು ರೆಸ್ಟಾರೆಂಟ್ಗಳು. ಆ ರೆಸ್ಟಾರೆಂಟ್ಗಳಲ್ಲಿ ಎಷ್ಟು ಮಂದಿ ದುಡಿಯಾಕತ್ತಾರೆ ನೋಡ್ರಿ. ಒಂದೊಂದು ರೆಸ್ಟಾರೆಂಟ್ದಲ್ಲಿ 60ರಿಂದ 70 ಕ್ಲೀನ್ ಮಾಡೋನು ಹಿಡ್ಕೊಂಡು ಮ್ಯಾನೇಜರ್ವರೆಗೆ ಇವತ್ತು ದುಡಿಯಾಕತ್ತಾರ. ಅವ್ರ ಮನೆಗಳು ನಡೆಯಾಕತ್ತಾವ. ಈ ಉದ್ಯೋಗಪತಿ ಒಂದು ಉದ್ಯೋಗಗಳನ್ನ ಕೊಟ್ಟಾನ, ಅದನ್ನು ನೆನಪಡ್ಬೇಕಿರಲ್ಲ. ಈಗ ಅದು 4 ಎಕರೆ ಜಮೀನು, ಅದನ್ನು ಯಾತ್ರ ಹಿನ್ನೆಲೆ ಏನಿತ್ತು, ಯಾರು ಇವಂಗ ಪಸಾಸಿರು, ಯಾರು ಮೋಸ ಮಾಡಿದರು, ಅದು ಮುಂದಿನ ಕತೆ. ಅದು ತನಿಖೆ ಆಗಲಿ, ತನಿಖೆ ನಂತರ ಒಂದು ಹೊರ ಬೀಳ್ತೈತಿ. ಆದರೆ ಇದಕ್ಕೆ ನೇರವಾಗಿ ಜಯಶೀಲ ಶೆಟ್ಟಿ ಮೇಲೆ ಆರೋಪ ಹೊರಿಸೋದು, DCC ಬ್ಯಾಂಕ್ ಮೇಲೆ ಆರೋಪ ಹೊರಿಸುವುದು. DCC ಬ್ಯಾಂಕ್ 30 ವರ್ಷದಿಂದ ಹೆಂಗೈತಿ DCC ಬ್ಯಾಂಕ್ ಮತ್ತೆ ಬೆಳವಣಿಗೆ ಹಾಕೋತ ಹೊಂಟೈತಿ. DCC ಬ್ಯಾಂಕ್ದಾಗ ಈಗ ಮತ್ತೆ ದೊಡ್ಡ ಶಕ್ತಿಗಳು ಕೂಡಿ ಮತ್ತೆ ಅದನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೊಂಟಾರ. ಇನ್ನು ಮಾದರಿ DCC ಬ್ಯಾಂಕ್ ಮಾಡುವ ಸಲುವಾಗಿ, ಆಧುನಿಕ ಕಂಪ್ಯೂಟರ್ ಸಲುವಾಗಿ ಡ್ರೆಸ್ ಕೋಡ್ ಮುಖಾಂತರ ಪ್ರತಿ ಬ್ರ್ಯಾಂಚ್ಗಳು ಇವತ್ತು ಹಳ್ಳಿಯಲ್ಲಿ ಮಿಂಚಾಕತ್ತಾವ. ಇನ್ನು ಮಿಂಚತಾವ. ಇದು ರೈತಾಪಿ ಜನರ ಬ್ಯಾಂಕು. ಈ ರೈತರು ಸಹಿತ ಈ ಬ್ಯಾಂಕಿನಿಂದ ಸ್ವಾವಲಂಬನ ಬದುಕು ಮಾಡಿಕೊಳ್ಳುವ ಸಲುವಾಗಿ ಸಾಲ ಕೊಡುವಂಥ ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಕಳಂಕ ತರುವ ಸಲುವಾಗಿ ಏನು ಹುನ್ನಾರ ನಡೆಸಾಕ
ಆಗತಾರ. ಕಾಣದ ಕೈವಾಡದ ಪುರುಷರು, ಮುಸುಕುದಾರಿಗಳು, ಮುಸುಕು ತೆಗೆದು ಹೊರಗೆ ಬರ್ರಿ, ನಿಮ್ಮದು ಬಣ್ಣ ಬಯಲಾಗತೈತಿ. ನೀವು ಯಾರನ್ನೂ ಚೂ ಬಿಟ್ಟು ಜೆರಾಕ್ಸ್ ದಾಖಲೆಗಳು ಕೊಟ್ಕೋತ ಕೂತ್ರೆ ಆಗೋದಿಲ್ಲ ರೀ. ಅದಕ್ಕೆಲ್ಲವೂ ತನಿಖೆ ಆಗತೈತಿ, ಎಲ್ಲವೂ ಬೋರ್ಡ್ ಮೀಟಿಂಗ್ದಲ್ಲಿ ತೀರ್ಮಾನ ಆಗ್ತಾವ, ಎಲ್ಲವೂ ಕಾನೂನು ರೀತಿ ಆಗತೈತಿ. ಅದರ ಸಲುವಾಗಿ ಅಲ್ಲಿ ಬ್ಯಾಂಕಿನ ಸೂತ್ರಧಾರ ನೇತೃತ್ವ ವಹಿಸಿದಂಥ ಬಾಲಚಂದ್ರ ಜಾರಕಿಹೊಳಿ ಒಂದು ಮಾತು ಹೇಳ್ತಾನೆ, ಜಯಶೀಲ ಶೆಟ್ಟಿ ಬಗ್ಗೆ ಅಪಪ್ರಚಾರ ಮಾಡೋಕ್ಕೆ ಹೋಗಬೇಡ್ರಿ. ಜಯಶೀಲ ಶೆಟ್ಟಿ ಒಂದು ಕುಟುಂಬ, ಜಯಶೀಲ ಶೆಟ್ಟಿಗೆ ಸಾಲ ಕೊಟ್ಟಿದ್ದು ನಿಜ. ಅವರು ಉದ್ಯೋಗಪತಿಗಳು, ಅಡು ಇಟ್ಟಾರ ಅವರ ಆಸ್ತಿ ಪಾಸ್ತಿ, ಇನ್ನೂ 700 ಕೋಟಿ ಬಾಕಿ ಐತಿ ಅವ್ರದ್ದು. ಒಂದೇ ತಾಸಿನಲ್ಲಿ ಮನಸ್ಸು ಪಟ್ಟರೆ ಜಯಶೀಲ ಶೆಟ್ಟಿ ಬ್ಯಾಂಕಿನ ಸಾಲ ಚುಕ್ತಾ ಮಾಡಬಹುದು. ತನಿಖೆಯನ್ನು ಎದುರಿಸಲಿಕ್ಕೆ ತಯಾರದಾರ. ಅದರದ ಆರೋಪ ಪ್ರತ್ಯಾರೋಪದ ಬಗ್ಗೆ ನಿರ್ಣಯ ಕೊಡೋದು ನ್ಯಾಯಾಲಯ. ನೀವೇನು ನಿರ್ಣಯ ಕೊಡಾಕತ್ತೀರಿ? ನೀವು ತೀರ್ಪು ಕೊಡೋರು ಯಾರು? ಇದು ಜಯಶೀಲ ಕುಟುಂಬದ ಮೇಲೆ ಬಂದಂಥ ಒಂದು ಆಪತ್ತು. ಜಯಶೀಲ ಕುಟುಂಬ, ಈ ಶೆಟ್ಟಿ ಕುಟುಂಬ ಪಾರದರ್ಶಕವಾಗಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವಲ್ಲಿ ಇದೇ ಜಯಶೀಲ ಶೆಟ್ಟಿ ಕೊಡುಗೆ ಕೊಟ್ಟಿದ್ದು ನೆನಪು ಮಾಡ್ಕೋಬೇಕಲ್ರಿ. ಎಷ್ಟು ಜನ ಹೋಗೋಗಲ್ಲಿ ಸಹಾಯ ಸಹಕಾರ ತೊಗೋತೀರಿ, ಆವಾಗ ಜಯಶೀಲ ಶೆಟ್ಟಿ ನೆನಪು ಬರೋದಿಲ್ಲ. ತೆಗೆದುಕೊಳ್ಳುವಾಗ ನೆನಪು ಬರ್ತೈತಿ, ಆರೋಪ ಬಂದಾಗ ದೂರ ಉಳಿತೀರಿ. ಆದರೆ ಜಯಶೀಲ ಶೆಟ್ಟಿ ಯಾರಿಗಾದರೂ ಮೋಸ ಮಾಡ್ಯಾನ? ಜಯಶೀಲ ಶೆಟ್ಟಿ ಯಾರಿಗಾದರೂ ವಂಚನೆ ಮಾಡ್ಯಾನ? ಜಯಶೀಲ ಶೆಟ್ಟಿ ಯಾರಿಗಾದರೂ ದ್ರೋಹ ಮಾಡ್ಯಾನ? ಜಯಶೀಲ ಶೆಟ್ಟಿ ಯಾರಿಗಾದರೂ ಅನ್ಯಾಯ ಮಾಡ್ಯಾನ? ಅದನ್ನು ಬೇಕಾದ್ರೆ ಹೇಳ್ರಿ. ಎಲ್ಲರಿಗೂ ಕೊಡುಗೈದಾನಿಯಾಗಿ ಇದೇ ಜಾರಕಿಹೊಳಿ ಸಹೋದರ ಜೊತೆ ಅನನ್ಯ ಸಂಬಂಧ ಇಟ್ಕೊಂಡು ಒಳ್ಳೆಯ ತೆರನಾಗಿ ತನ್ನ ಸಮಾಜ ಸೇವೆಯ ಮುಖಾಂತರ ಇವತ್ತು ಜಯಶೀಲ ಶೆಟ್ಟಿ ರಾಜ್ಯಕ್ಕೆ ಬೆಳಕು ಚೆಲ್ಯಾನ. ಜಯಶೀಲ ಶೆಟ್ಟಿ ಬಗ್ಗೆ ಕುಂದಾಪುರದ ಮಹಾಜನತೆ ಭಾಳ ವಿಚಾರ ಮಾಡಿ ನೋಡ್ರಿ. ಜಯಶೀಲ ಶೆಟ್ಟಿ ಕುಟುಂಬದ ಪರಿಸ್ಥಿತಿ, ಕುಟುಂಬದ ಸ್ಥಿತಿಗತಿ, ಅವರ ಸಮಾಜದಲ್ಲಿ ಕೊಟ್ಟಂಥ ಸ್ಥಾನಮಾನಗಳ ಬಗ್ಗೆ ಸಂಪೂರ್ಣ ವಿವರ ಹೇಳಿದ್ದೀನಿ. ಜಯಶೀಲ ಶೆಟ್ಟಿ ಒಬ್ಬ ಉದ್ಯೋಗಪತಿ, ಸಾವಿರಾರು ಜನರಿಗೆ ಇವತ್ತು ಉದ್ಯೋಗ ಕೊಟ್ಟಂಥ ಉದ್ಯೋಗದಾತ. ಹಾಗಾದ್ರೆ ಜಯಶೀಲ ಶೆಟ್ಟಿಗಳ ಬಗ್ಗೆ ಏನು ಅಭಿಪ್ರಾಯಗಳದಾವ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆಗಳನ್ನ ಹಾಕಿರಿ. ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗಿರಿ, ಯೂಟ್ಯೂಬ್ದಾಗ ಬಿಡೋಣ ಬಿಡ್ರಿ. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.